ಸಂಘಟನೆ ಕಾರ್ಯಕರ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್. ಅಂದ್ರೆ ಕೊಲೆ ಕೇಸುಗಳಲ್ಲಿ ದಾಖಲಾದವರಿಗೆ ಸಂಘ ಪರಿವಾರದವರು ಯಾವುದೇ ಹೆಲ್ಪ್ ಮಾಡಲ್ಲ. ನಾವು ಜೈಲಿಗೆ ಹೋಗ್ತೀವಿ, 9 ವರ್ಷ ಆಯ್ತು. ಇವತ್ತು ನಾನು ಹೇಳ್ತಾ ಇರೋದು ಅವ್ರು ಹೇಳ್ತಾವ್ರ? ಅವ್ರ ಕಾರ್ಯಕರ್ತರು ಅದೇ ನಾನು ಹೇಳ್ತಾ ಇರೋದು ಅವ್ರು ಹೇಳ್ತಾ ಇದಾರ? ನಾನು ಮುಂಚೆಯಿಂದ ಏನ ಹೇಳ್ತಾ ಇದ್ದೀನಿ, ಈ ಶಾಲು, ಈ ನಿಮ್ಮ ಗೋಶಾಲೆಗೆ ಹೋಗ್ಬೇಕು, ಗೋಮೂತ್ರ ಕುಡಿಬೇಕು, ಧರ್ಮ ರಕ್ಷಣೆ, ಗೋ ರಕ್ಷಣೆಗೆಲ್ಲ ಯಾರಿಗ್ ಬಿಡೋದು? ಬಡವ್ರ ಮಕ್ಳಿಗೆ. ಇವ್ರ ಮಕ್ಳು ಏನ್ ಮಾಡ್ತಾ ಇದಾರೆ ತೋರ್ಸ್ಬಿಡಿ. ಒಂದು ಬಿಜೆಪಿ ಲೀಡರ್ ಮಗ ಇವತ್ತು RSS ಫುಲ್ ಟೈಮ್ ಪ್ರಚಾರಕ್ಕೆ ಯಾರನ್ನ ಇದಾರ ತೋರ್ಸ್ಬಿಡಿ ನನಗೆ. ಒಬ್ಬ ಬಿಜೆಪಿ ಮಗ. ಹೌದಪ್ಪ, ದಿನನಿತ್ಯ ಬೆಳಿಗ್ಗೆ ಎದ್ದು ಶಾಖಾಗಿ ಹೋಗ್ತೀರಿ, ಗೌ ಸೇವೆ ಮಾಡ್ತೀರಿ, ಗೌಮೂತ್ರ ಕುಡಿಯೋದು. ಒಬ್ಬ ಬಿಜೆಪಿ ನಾಯಕರ ಮಗ ತೋರ್ಸಿ, ಒಬ್ರು ತೋರ್ಸ್ಬಿಡಿ ನಂಗೆ ಫುಲ್ ಟೈಮ್ ಪ್ರಚಾರಕ್ಕೆ. ಸುಮ್ನೆ ಯಾವ್ದೋ ಒಂದು RSS ವಿಜಯದಶಮಿ ದಿವಸ ಹೋಗ್ಬಿಟ್ಟು ಚಡ್ಡಿ ಪೇಂಟ್ ಹಾಕೊಳೋದಲ್ಲ. ಫುಲ್ ಟೈಮ್ ಪ್ರಚಾರಕ್ಕೆ ಯಾರಿದ್ದಾರೆ? ಕೋಮ ಗಲಭೆಗಳೆಲ್ಲ ಯಾರು ಸಾಯ್ತಾ ಇದಾರೆ ಸರ್? ಇವ್ರ ಮಕ್ಳು ಹೋಗ್ತಾರ ಅಲ್ಲಿ? ಇವತ್ತು ನಾನು ಹೇಳ್ತಾ ಇರೋದೇ ಬಹುಶಃ ಅವ್ರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಏನಾಯ್ತು, ಎಷ್ಟಿದೆ ಇವರೆಲ್ಲ ಪರೇಶ್ ಮೇಸ್ತಾ ಹೆಸರಲ್ಲಿ ಎಲೆಕ್ಷನ್ ಗೆದ್ರಲ್ಲ ಅಪ್ಪ, ಹೋಗಿದಾರ ಅವ್ರ ಮನೆಗೆ? ಬೇರೆ ಬೇರೆ ಎಷ್ಟೊಂದು ಜನ ತೀರೋದ್ರಲ್ಲ ಪಾಪ ಮಕ್ಕಳು. ಎಲ್ಲಿ, ಎಷ್ಟು ವಯಸ್ಸು ಅವ್ರದ್ದು? 22, 25, 28. ಸೊ ಆದ್ರಿಂದ ಇವತ್ತು ನಾನು ಹೇಳ್ತಾ ಇರೋದು ಅವ್ರಿಗೂ ಹೇಳ್ತಾ ಇದ್ದಾರೆ ಅಂದ್ರೆ ಬಹಳ ಸಂತೋಷದ ವಿಷಯ. ಈಗನ ಜಾಗೃತರಾಗಿ ದಯವಿಟ್ಟು ಒಂದು ಉದ್ಯೋಗ ಹುಡುಕಿ, ತಮ್ಮ ಕುಟುಂಬದವರಿಗೆ ಒಂದು ನೆರವಾಗಿ. ಈ ಕೋಮ ಗಲಭೆಗಳು, ಕೋಮ ಘರ್ಷಣೆಗಳಿಗೆಲ್ಲ ಇವರೆಲ್ಲ ನಿಮ್ಗೆ ಉಪಯೋಗ ಮಾಡ್ಕೊಂತ ಇದ್ದಾರೆ. ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ. ದಯವಿಟ್ಟು ಅದನ್ನ ಬಿಡಿ. ಇವರೆಲ್ಲ ಹೇಳ್ತಾ ಇದಾರಲ್ಲ RSS ಅವರು, ಇವರೆಲ್ಲರೂ ಒಂದ್ಸರಿ ರೈತರ ಪರವಾಗಿ ಪ್ರತಿಭಟನೆ ಮಾಡಿದ್ ನೋಡಿದೀರಾ? ಒಂದ್ಸರಿ ನಿರುದ್ಯೋಗ ಬಗ್ಗೆ ಮಾತನಾಡೋದು ನೋಡಿದೀರಾ? ಬೆಲೆ ಏರಿಕೆ ಬಗ್ಗೆ ಮಾತನಾಡೋದು ನೋಡಿದೀರಾ? ಬರೀ ಇಂಥದಕ್ಕೆ ಮಾತ್ರ ಪ್ರಚೋದನೆ ಕೊಡೋದು. ನಾನು ತಮ್ಮ ಮುಖಾಂತರ ಎಲ್ಲ ನಮ್ಮ ಯುವ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ದಯವಿಟ್ಟು ಆ ತಂಟೆಗೆ ಹೋಗ್ಬೇಡಿ. ಯಾರು ಬಿಜೆಪಿ ನಾಯಕರ ಮಕ್ಕಳು ಅದ್ರಲ್ಲಿಲ್ಲ, ಸಂಘ ಪರಿವಾರದ ಮಕ್ಕಳು ಅದ್ರಲ್ಲಿಲ್ಲ. ಬರೇ ನಿಮ್ಗೆ ಮಾತ್ರ ಇದಕ್ಕೆ ತಳ್ತಾರೆ ಈ ನರಕಕ್ಕೆ. ಆಮೇಲೆ ತಳ್ಳಾದ್ಮೇಲೆ ನಿಮ್ಗೆ ಸಹಾಯಕ್ಕೂ ಯಾರು ಬರೋದಿಲ್ಲ. ಈಗ ನಾನು ಹೇಳ್ತಾ ಇದ್ನಲ್ಲ, ನನ್ಗೆ ಬೆದರಿಕೆ ಆಗ್ದಂತ ಒಬ್ಬ RSS ಒಬ್ಬ ಬೆಂಬಲಿಗ ಒಂದು ಲಾಯರ್ ಕೂಡ ಕೊಟ್ಟಿಲ್ಲ ಸರ್ ಅವನಿಗೆ. ಅವ್ರ ತಾಯಿ ನನಗ್ ಫೋನ್ ಮಾಡಿ, ಸರ್ ಹಿಂಗ್ ಯಾಕೆ ಹಿಂಗ್ ಬುದ್ಧಿ ಬಂತು ನನ್ಗೆ ಗೊತ್ತಿಲ್ಲ, ನಾವ್ ಹಿಂಗ್ ಬೆಳೆಸಿಲ್ಲ ಅವನಿಗೆ ಅಂತ ಹೇಳಿದ್ಮೇಲೆ ನಾನೇ ಸುಮ್ನೆ ಬಿಟ್ಟೆ. ಒಂದು ಲಾಯರ್ ಕೂಡ ಕೊಟ್ಟಿಲ್ಲ ಅವರಿಗೆ. ಹಿಂಗೆ ಘರ್ಷಣೆದಲ್ಲಿ ಯಾರ್ಯಾರು ನೊಂದಿದ್ದಾರೆ, ಯಾರ ಮನೆಗೆ ಹೋಗ್ತಾರೆ ಸರ್ ಇವರು? ತೋರಿಸ್ಬಿಡಿ ನನಗೆ. ಬರೇ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ ಮಾತ್ರ ಯುವಕರು ಬೇಕು ಇವರಿಗೆ. ಅದೇನೋ ಇವ್ರು ಹೇಳ್ತಾ ಇದ್ರು, ಮಹೇಂದ್ರ ಕುಮಾರ್ ಅಂತ ಇದ್ರಲ್ಲ RSS, ಇವ್ರಿಗೆ ಏನಂತ ಇದ್ರು? ರಕ್ತ ಪಿಪಾಸಕರು. ದಟ್ ಇಸ್ ವಾಟ್ ದೇ ಆರ್. ಅದನ್ನ ನಾವು ಎಷ್ಟು ಬೇಗ ಅದನ್ನ ತಿಳ್ಕೋತೀವಿ ಅಷ್ಟೇ ಒಳ್ಳೇದು ನಮ್ಮ ಸಮಾಜಗಳಿಗೆ. It's a fact, right? So what is the problem? Sir, actually he made a serious allegation. So See, against the union government. So how do you look at that? No, when more than 25 lakh children have been left out of the system because of paper leaks. In the last 10 years, 89 paper leaks. And the government is so careless about it. The union minister thinks it's run of the mill or it is routine and doesn't even take any kind of responsibility. What should the youngsters think? Today, why do you think there is a huge uproar about all this? You saw an involuntary movement like the Cockroach Janata Party coming up, which even the Union Home Minister is talking about, even which BJP President is talking about. How did this happen and why is it happening? Because of the frustration, because of the incompetence of the government. And the problem is the government of India thinks incompetence is good and they're rewarding incompetence. If there was any other minister, he would have been thrown out. Dharmendra Pradhan ji would have been thrown out of the cabinet. Unfortunately, he is being rewarded. Sir, 3 days RSS meeting will be. Sorry? Mr. Rahul Gandhi, has he spoken anything on this? Has Pradhan Mantri spoken? Has the Prime Minister spoken? Why should Rahul Gandhi ji speak about everything? मन की बात कौन करता है? चाय पे चर्चा कौन करता है? परीक्षा पे चर्चा कौन करता है? राम मंदिर का क्रेडिट कौन लेता है? वो तो बताए पहले. Why do you expect Rahul Gandhi ji to speak?
Is he the Prime Minister? Is he the one who did Pran Pratishthapan? Does he seek votes in the name of Lord Ram? How come all these questions are only for the opposition and not for the regime, not for the Prime Minister? Why is प्रधानमंत्री साइलेंट? अभी कौन सा देश में है? भारत देश में है कि नहीं है? ऑस्ट्रेलिया में है. तो पूछिए उधर ऑस्ट्रेलिया में आपका ANI चैनल उधर भी है? ANI, PTI, IANS सब कुछ तो है उधर. म्यूट में डालते हैं ना आप. जो भी प्रधानमंत्री बात करते हैं म्यूट ना लागता रही. Thank you. Sir, one more thing. Tomorrow meeting will be there. The question is they are taking permission or something. No, they don't need permission. No. See, they don't need permission or anybody. If you are having a function in a private area, you don't need permission. If you are having it in a function hall, you are having it in a hotel, you don't need permission. If you come out in public, then you need permission. Sir, cabinet extension lucky. अरे हो गया भाई कन्नड़ में हो गया. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.